ಧರ್ಮಪ್ಪ ಅಂತೇಳಿ ಒಬ್ರು ಕರೆ ಮಾಡಿದ್ದಾರೆ ಕೊಪ್ಪಳದಿಂದ. ಧರ್ಮಪ್ಪ ಅವರೇ ನಮಸ್ಕಾರ. ಧರ್ಮಪ್ಪ ಅವರೇ, ನೀವು ಬೆಳಗಿಂದ ನೋಡ್ತಾ ಇದ್ದೀರಿ ಅಂತ ಭಾವಿಸ್ತೀವಿ. ಈಗ ಐಷಾರಾಮಿ ಫ್ಲಾಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಸರ್ಕಾರ, ಏನ್ ಅನ್ಸುತ್ತೆ ನಿಮ್ಗೆ? ಅಲ್ರಿ, ಬಡ ಜನ ತಗಡ ಹಾಕೊಟ್ರೆ ಇನ್ನವರೆಗೆ ಅವ್ರಿಗೆ ಏನು ಸೂರಿಲ್ಲ ಏನಿಲ್ಲ. ಭರಮಪ್ಪ ಅವರೇ ದಯವಿಟ್ಟು ನೀವು ನಿಮ್ಮ ಮನೆಯ ಟಿವಿಯನ್ನ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಏನ್ ಮಾತಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ, ನಿಮ್ಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನೋಡಿ, ಭರಮಪ್ಪ ಅಂತೇಳಿ ಕೊಪ್ಪಳದಿಂದ ಕರೆ ಮಾಡಿದ್ರು. ನೋಡಿ, ಅವರು ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬೇಕು ಅನ್ಕೊಂಡ್ರು, ಆದ್ರೆ ಅವರು ಮನೆಯ ಟಿವಿ ವಾಲ್ಯೂಮ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ರು, ಹಾಗಾಗಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಮತ್ತೊಬ್ರು ಕರೆಯಲಿದ್ದಾರೆ ಶಿವಮೊಗ್ಗದಿಂದ ಶಾಂತ ಅಂತೇಳಿ. ಶಾಂತ ಅವರೇ ನಮಸ್ಕಾರ. ನಮಸ್ತೆ ಸರ್. ಶಾಂತ ಅವರೇ, ಏನ್ ಅನಿಸ್ತು ನಿಮ್ಗೆ ಇದೆಲ್ಲ ನೋಡಿದಾಗ? ನಮಗ್ ತುಂಬಾ ಬೇಜಾರಾಗ್ತಾ ಇದೆ ಸರ್. ನಮಗ್ 18-20 ವರ್ಷ ಆಯ್ತು ಸರ್, ನಾವು ಮನೆಯಲ್ಲ ಬಾಡಿಗೆ ಮನೇಲಿ ಇದೀವಿ. ನಮ್ಗೆ ನಾವೆಷ್ಟು ಅರ್ಜಿ ಹಾಕೋದು ನಮಗ್ ಮನೇನೂ ಇಲ್ಲ, ಜಾಗನೂ ಇಲ್ಲ ಸರ್. ನೋಡಿ, ಸರ್ಕಾರಿ ಜಾಗದಲ್ಲಿ ಬಂದು ಅಕ್ರಮವಾಗಿ, ಅದು ಇಲ್ಲಿಂದಲ್ಲ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಒಂದು ಶೆಡ್ ಅನ್ನ ಹಾಕೊಂಡ್ರು, ಅದನ್ನ ತೆರವು ಮಾಡಿದ್ರು. ಇವತ್ತು ಫ್ಲಾಟ್ ಭಾಗ್ಯ ಸರ್ಕಾರದಿಂದ. ಹಾ ಸರ್, ಅವ್ರಿಗೆಲ್ಲ ಇದೆ ಸರ್, ನಮ್ಗೆ ಇಲ್ಲ ಸರ್. ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾವು. ಅಂದ್ರೆ ಈಗ ಅವ್ರಿಗೆ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ ಅಂತ ಬೇಜಾರಾಗ್ತಿದ್ಯಾ, ಅಥವಾ ನಿಮಗೆ ಬಾಡಿಗೆ ಮನೇಲೆ ಇದ್ದೀವಿ ಅನ್ನೋದಕ್ಕೆ ಬೇಜಾರಾಗ್ತಿದ್ಯಾ? ಅಲ್ಲ ಸರ್, ಸಿಗಂತವ್ರಿಗೆ ಸಿಗ್ಲಿ ಸರ್, ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಸಿಗ್ಲಿ ಸರ್, ನಮಗೂ ಇರ್ಲಿ ಅಂತ ಹೇಳ್ತಾ ಇರೋದು ಸರ್. ನಾವು ಇಷ್ಟೆಲ್ಲ ಓಟ್ ಹಾಕ್ತಿವಿ, ಎಲ್ಲ ಮಾಡ್ತೀವಲ್ಲ ಸರ್. ಯಾವ ಸರ್ಕಾರ ಬಂದ್ರೆ ನಮ್ಗೇನಿಲ್ಲ ಸರ್. ಯಾರು ಬಂದ್ರು ಅವ್ರದೇ ಅವ್ರು ನೋಡ್ಕೊಂಡು ಹೋಗ್ತಾರೆ ಸರ್. ನಾವು 20-22 ವರ್ಷ ಆಯ್ತು ಸರ್, ನಾವು ಇಲ್ಲೇ ಬಾಡಿಗೆ ಮನೆಯಲ್ಲೇ ಇದ್ದು ಸರ್. ಅದಕ್ಕೆ ಸರ್ ಏನ್ ಸಲಹೆ ಕೊಡ್ತೀರಿ ಹಾಗಾದ್ರೆ ನೀವೀಗ? ಏನ್ ಸಲಹೆ ಕೊಡೋಣ ಸರ್, ಯಾರಿಗೆ ಯೋಗ್ಯತೆ ಇದೆಯೋ ಅರ್ಹತೆ ಇದೆಯೋ ಅವರಿಗೆ ಸಿಗ್ಲಿ ಸರ್. ಕರೆಕ್ಟ್, ಯಾರು ಅರ್ಹರಿದ್ದಾರೋ ಅವರು ಕೊಡಬೇಕು. ಅವರಿಗೆ ಸಿಗ್ಬೇಕು ಸರ್. ಇವತ್ತು ಚಿಕ್ಕಮಗಳೂರು, ಮಡಿಕೇರಿ, ಬೆಳಗಾವಿಯಲ್ಲಿ ಎಷ್ಟೋ ಜನ ನಿರಾಶ್ರಿತರಿದ್ದಾರೆ. ಅವ್ರ ಮೇಲೆ ಇಲ್ಲದ ಪ್ರೀತಿ ಎಲ್ಲಿಂದನೋ ಬಂದಿರೋ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ? ಯಾಕೆ ಅಂತ ಅನಿಸ್ಲಿಲ್ವಾ ನಿಮ್ಗೆ? ಅದೇ ಸರ್, ಮನೇಲಿ ಇದ್ದವ್ರಿಗೆ ಇಲ್ಲ ಸರ್. ಈಗ ಆಯ್ತು, ಒಪ್ಕೊಳ್ಳೋಣ. ಈಗ ನಾನು ಹೋಗಿದ್ದೆ ಅಲ್ಲಿ, ನಾನು ಇಡೀ ದಿನ ಅಲ್ಲಿಂದ ರಿಪೋರ್ಟ್ ಮಾಡಿದೀನಿ. ಚಿಕ್ಕ ಮಕ್ಕಳಿದ್ದಾರೆ, ಮಾನವೀಯತೆ ದೃಷ್ಟಿಯಿಂದ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರ, ಒಪ್ಕೊಳ್ಳೋಣ. ಆದ್ರೆ ಇವ್ರ ಮೇಲಿರುವಂತ ಪ್ರೀತಿ ಬೇರೆಯವ್ರ ಮೇಲೆ ಹಾಕಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ಅದೇ ಸರ್, ನಮಗೂ ಅದೇ ಪ್ರಶ್ನೆ ಸರ್. ಮತ್ತೆ ಓಕೆ, ಥ್ಯಾಂಕ್ ಯು ಶಾಂತ ಅವರೇ, ಶಿವಮೊಗ್ಗದಿಂದ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರಿ. ಇನ್ನೊಬ್ರು ವಿರೂಪಾಕ್ಷಪ್ಪ ಅಂತೇಳಿ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ವಿರೂಪಾಕ್ಷಪ್ಪ ಅವರು ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಏನ್ ಹೇಳ್ತೀರಿ? ವಿಜಯನಗರದಿಂದ. ಹೇಳಿ, ಏನ್ ಹೇಳ್ತೀರಿ? ನಾವು ಇದು ಏನ್ ಆಗ್ತದೆ ಸರ್ ಅಂದ್ರೆ, ಇಂಡೈರೆಕ್ಟ್ ಆಗಿ ಈ ದೇಶದಲ್ಲಿ ಪ್ರಾಮಾಣಿಕವಾಗಿ ಯಾರು ಈ ದೇಶ, ಈ ನೆಲ, ಈ ಜಲ, ಈ ಭಾಷೆಯನ್ನ ನೆಚ್ಕೊಂಡು ಇಲ್ಲೇ ಜೀವನ ಮಾಡ್ತಿದ್ದಾರೆ, ಇವರಿಗೆ ಯಾವ ಸೌಲಭ್ಯನೂ ಸಿಗ್ತಾ ಇಲ್ಲ. ಕೇವಲ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಎಲ್ಲಿ ನಮಗೆ ಮತಗಳು ಸಿಗ್ತವೆ ಅಲ್ಲಿ ಅವ್ರು ನಮ್ಮ ದೇಶದವರಾದ್ರೇನು ಬೇರೆ ದೇಶದವರಾದ್ರೇನು ಅವ್ರು ಬಾಂಬ್ ಬಿಡ್ತಾರೋ ಮದ್ದು ಸುಡ್ತಾರೋ ಇದು ಬೇರೆ ವಿಚಾರ. ಆದ್ರೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗಾಗಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿ ಅಕ್ರಮಗಳ ಒಂದು ಭಾಗ್ಯವನ್ನ ಸೃಷ್ಟಿಸಿಕೊಂಡು 2-3 ದಿನದಲ್ಲಿ ಈ ಜನರಿಗೆ ಅವ್ರದ್ದು ಹಿನ್ನೆಲೆ ಗೊತ್ತಿಲ್ಲ, ಅವ್ರ ಭಾಷೆ ಗೊತ್ತಿಲ್ಲ, ಅವ್ರ ದೇಶ ಇಲ್ಲ, ಅವ್ರ ಐಡೆಂಟಿಟಿ ಯಾವ್ದು ಅಂತಾನು ನಮಗೆ ಸರಿಯಾಗಿ ನಿಖರವಾಗಿ ರಾಜ್ಯ ಸರ್ಕಾರಕ್ಕಿಂತ ಸರಿಯಾಗಿ ಮಾಹಿತಿ ಇಲ್ಲ. ಅವರಿಗೆ ಕರೆಂಟ್ ಭಾಗ್ಯ ಕೊಟ್ಟಿದ್ದಾರೆ, ನೀರ್ ಭಾಗ್ಯ ಕೊಟ್ಟಿದ್ದಾರೆ, ಎಲ್ಲ ವೋಟರ್ ಐಡಿ ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಅಕ್ರಮವಾಗಿ ಇದು ಮನೆಗಳು ಅದಾವ ಅಂತ ಹೇಳಿ ತಾವೇ ನೆಲಸಮ ಮಾಡಿ 2 ದಿನದಲ್ಲಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಈ ರೀತಿ ಮನೆಗಳನ್ನ ಕಟ್ಕೊಡ್ತಾ ಹೋದ್ರೆ, ಪ್ರಾಮಾಣಿಕವಾಗಿ ಈ ದೇಶವನ್ನು ನೆಚ್ಕೊಂಡು, ಈ ದೇಶವನ್ನು ಪ್ರೀತಿಸಿ, ಈ ಭಾಷೆಯನ್ನ ಪ್ರೀತಿಸಿ ಇಲ್ಲೇ ಇದ್ದು ಮಳೆಗೆ ತಮ್ಮ ಮನೆಗಳನ್ನ ಕಳ್ಕೊಂಡಿರ್ತಕ್ಕಂಥ ಜನಕ್ಕೆ ಈ ಸರ್ಕಾರ ಜನರ ಪ್ರತಿನಿಧಿಯಾಗಿ ಏನು ಕೊಡ್ತಾ ಇದೆ ಅಂತಕ್ಕಂಥದ್ದು ಇಡೀ ದೇಶ. ವಿರೂಪಾಕ್ಷಪ್ಪ ಅವರೇ, ವಿಜಯನಗರದವರಾಗಿ ನಾವು ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ನಮ್ಮ ರೈತರು ಎಷ್ಟು ಪ್ರತಿಭಟನೆಗಳು ಮಾಡ್ತಿದ್ದಾರೆ, ನಮ್ಮ ಸಾರಿಗೆ ನೌಕರರು ಎಷ್ಟು ಬೇಡಿಕೆಗಳನ್ನ ಇಡ್ತಿದ್ದಾರೆ. ಇವತ್ತು ನಮ್ಮ ಕ್ಯಾಬ್ ಚಾಲಕರು, ಆಟೋ ರಿಕ್ಷಾ ಚಾಲಕರು, ಸರ್ಕಾರಿ ನೌಕರರು, ಸಾರಿಗೆ ಇಲಾಖೆ ನೌಕರರು, ಡ್ರೈವರ್ಗಳು, ಕಂಡಕ್ಟರ್ಗಳು, ರೈತರು
ಇವರಿಷ್ಟೊಂದು ಡಿಮ್ಯಾಂಡ್ ಅನ್ನ ಮಾಡ್ತಾರೆ, ಬೇಡಿಕೆಗಳನ್ನ ಇಟ್ಟು ಪ್ರತಿಭಟನೆ ಮಾಡ್ತಾರೆ, ರಸ್ತೆಗಿಳಿದು ಪ್ರತಿಭಟನೆಗಳು ಮಾಡ್ತಿದ್ದಾರೆ. ಅವ್ರ ಮೇಲೆ ಒಂದು ದಿವಸಕ್ಕೆ ಇವ್ರಿಗೆ ಕರುಣನೆ ಬರ್ಲಿಲ್ಲ. ನಮ್ಗೆ ಇದೇ ಪ್ರಶ್ನೆ ಆಗಿರೋದು. ಒಂದ್ ಪಾಯಿಂಟ್ ಸರ್, ಈಗ 3-4 ವರ್ಷಗಳಿಂದ ಮಳೆ ಬೆಳೆ ಎಲ್ಲ ಆಗಿ ಮನೆ ಕಾಕೊಂಡಿರತಕ್ಕಂಥವ್ರಿಗೆ ಇವ್ರು ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ವಿರೂಪಾಕ್ಷಪ್ಪ ಅವರೇ. ಮೋಹನ್ ಅಂತೇಳಿ ಸುಲ್ತಾನ್ ಪಾಳ್ಯದಿಂದ ಕರೆ ಮಾಡಿದ್ರೆ. ಮೋಹನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಓಕೆ, ನಿಮ್ಗೇನ್ ಅನಿಸ್ತಾ ಇದೆ ಇದೆಲ್ಲ ನೋಡಿದಾಗ ರಾಜ್ಯ ಸರ್ಕಾರದ ಈ ನಡೆಯಿಂದ? ಅಲ್ಲ ಸರ್, ಕೊಡ್ಲಿ, ಬೇಡ ಅಂದಿಲ್ಲ. ಅದ್ರಲ್ಲಿ ಎಷ್ಟು ಜನ ಟೆರರಿಸ್ಟ್ ಇದ್ದಾರೋ ಏನೋ, ಯಾವಾಗ ಬಾಂಬ್ ಹಾಕ್ತಾರೋ ಏನೋ. ಇವಾಗ ಕಾಯಿಲೆ ಬಂದ್ ಸಾಯಲ್ಲ ಸರ್, ಈ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಾಯ್ಬೇಕು ನಾವು. ಅದೆಷ್ಟು ಜನ ಟೆರರಿಸ್ಟ್ ಬಂದಿದಾರೋ ಒಳಗಡೆ, ನೇಪಾಳಿಂದ, ಬಾಂಗ್ಲಾದೇಶಿಂದ. ಯಾವಾಗ ನಾವು ಬ್ಲಾಸ್ಟ್ ಆಗಿ ಸಾಯ್ತೀವೋ ಏನೋ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಈಗೇನ್ ಮಾಡ್ಬೇಕು ಅಂತ ಹಾಗಾದ್ರೆ ನಾವೀಗ? ಈಗ ಓಟಿ ಸರ್, ಫಸ್ಟ್ ಇಲ್ಲಿಂದ ಯಾವ್ದೊಂದು ಕಾನೂನು ಬರ್ಬೇಕು ಸರ್. ಇವತ್ತು ನೋಡ್ವಲ್ಲ, ಕರೆಕ್ಟ್ ಒಂದು ಕಠಿಣ ಕಾನೂನು ಬರ್ಬೇಕು. ಆಟೋ ಡ್ರೈವರ್ಗಳ ತರ ವಿಡಿಯೋ ಮಾಡಾಕ್ತಾರೆ, ಒಬ್ಳು ಮಹಿಳೆ ಒಂದು ವಿಡಿಯೋ ಮಾಡಾಕ್ತಾಳೆ, ಬನ್ನಿ ಇಲ್ಲೇನ್ ಅಂತ ಕಠಿಣವಾದಂತ ಕಾನೂನಿಲ್ಲ ಅಂತೇಳಿ. ಅಲ್ಲ ನೋಡಿ, ನೀವೇ ನೋಡಿ ಹೆಂಗಿದೆ. ಈ ಗೌರ್ಮೆಂಟ್ ಕಣ್ಣು ಮುಚ್ಕೊಂಡು ಕೂತೈತಾ ಸರ್? ಕಿವಿ ಕಣ್ಣು ಮುಚ್ಕೊಂಡು ಕೂತೈತಾ? ನಮ್ಗೆ ಎಷ್ಟು ಬೇಜಾರಾಗುತ್ತೆ ಸರ್. ಬಾಂಬ್ ಬ್ಲಾಸ್ಟ್ ಸಾಯ್ತಾರಲ್ಲ ಪಾಪ, ಆರ್ಮಿ ಅವ್ರು ಸತ್ತೋದ್ರು. ಇದೆಲ್ಲ ಹೊಟ್ಟೆ ಉರಿಯುತ್ತೆ ಸರ್ ನಮ್ಗೆ. ಯೋಚನೆ ಮಾಡಿ ಮೋಹನ್ ಅವರೇ, ಯೋಚನೆ ಮಾಡಿ, ಇನ್ನೂ ಟೈಮ್ ಇದೆ, ಯೋಚನೆ ಮಾಡಿ. ನಿಮಗ್ ಬಿಟ್ಟಿರ್ತೀವಿ ನಾವೀಗ. ಗೋಪಾಲ್ ಅಂತೇಳಿ ಮತ್ತೊಬ್ರು ಕರೆಯಲಿದ್ದಾರೆ. ಗೋಪಾಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಗೋಪಾಲ್ ಅವರೇ, ನಿಮ್ಮ ಅಭಿಪ್ರಾಯ ಏನ್ ತಿಳಿಸ್ಬಿಡಿ. ಅಭಿಪ್ರಾಯ ಏನಂದ್ರೆ, ಹಲೋ ಹೇಳಿ. ನಮ್ಮ ಅಭಿಪ್ರಾಯ ಏನಂದ್ರೆ, ಕರ್ನಾಟಕದಲ್ಲಿ ಹುಟ್ಟಿದ್ದ ಜನಕ್ಕೆ ಕೊಡ್ಲಿ, ಮತ್ತೆ ಆಟೋ ಡ್ರೈವರ್ಸ್ ಇದ್ದಾರೆ, ಲೇಬರ್ಸ್ ಇದ್ದಾರೆ, ಅಂತವ್ರಿಗೆಲ್ಲ ಕೊಡ್ಲಿ. ಮತ್ತೆ ಇವಾಗ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ ಇದೆ, ಟ್ರಾನ್ಸ್ಫರ್ಸ್ ಆಗ್ತಾರೆ, ಅಲ್ಲಿ ಇಲ್ಲಿ ಅವ್ರಿಗೆಲ್ಲ ಕ್ವಾರ್ಟರ್ಸ್ ಮಾಡ್ಕೊಡ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ಡೌಟ್, ಗೋಪಾಲ್ ಅವರೇ, ನೀವು ಬೆಂಗಳೂರವರಾಗಿ ಒಂದು ವಿಚಾರ ಹೇಳ್ತೀನಿ. ನೀವು ಯಾವ ಏರಿಯಾದವರು? ಸರ್ಜಾಪುರ ರೋಡ್. ಹೇಳಿ ಸರ್. ಸರ್ಜಾಪುರ ರೋಡ್. ಅಲ್ಲಿಂದ ನೀವು ಆಡುಗೋಡಿಗೆ ಬನ್ನಿ, ಅಲ್ಲಿ ಪೊಲೀಸ್ ವಸತಿ ಗೃಹ ಇದೆ ಗೊತ್ತಾ? ಹೌದು. ಪೊಲೀಸ್ ಅವ್ರಿಗೆ ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಅದನ್ನ ನೋಡಿ. ಶಿವಾಜಿನಗರಕ್ಕೆ ಹೋಗ್ಬಿಟ್ಟು ಪೊಲೀಸ್ ಕ್ವಾರ್ಟರ್ಸ್ ನೋಡಿ, ಇಲ್ಲಿ ಚಾಮರಾಜಪೇಟೆಗೆ ಹೋಗ್ಬಿಟ್ಟು ಪೊಲೀಸ್ ಕ್ವಾರ್ಟರ್ಸ್ ನೋಡಿ. ಎಷ್ಟು ಗಬ್ಬೆ ಬದಾಗಿದೆ ಆ ಪೊಲೀಸ್ ಕ್ವಾರ್ಟರ್ಸ್. ಅವರನ್ನ ಕಾಯುವಂತ, ನಮ್ಮನ್ನ ಕಾಯುವಂತ ಪೊಲೀಸರಿಗೆ ಇವತ್ತು ಅವರ ಕುಟುಂಬಕ್ಕೆ ರಕ್ಷಣೆ ಇಲ್ಲ, ಅವ್ರಿಗೆ ಸರಿಯಾದಂತ ಸೋರ್ಗಳಿಲ್ಲ ಸರ್. ಇವಾಗ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಕೇಳಿ, ರಕ್ಷಣೆ ಯಾರಿಗೂ ಇಲ್ಲ. ಈ ಕಾಂಗ್ರೆಸ್ 2 ವರ್ಷದಲ್ಲಿ ನೋಡಿಬೇಕಾದ್ರೆ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾನ್ ಯಾವ ರೀತಿ ಓಡಿಸಿದ್ರು ಅದೇ ರೀತಿ ಇಲ್ಲಿರೋ ಕಾಂಗ್ರೆಸ್ ಓಡಿಸ್ತಾರೆ, ಗ್ಯಾರಂಟಿ. ಇದೇ ರೀತಿ ಮಾಡಿದ್ರೆ ಒಳ್ಳೇದ್ ಮಾಡ್ಲಿ ಜನಕ್ಕೆ, ತುಂಬಾ ಸಂತೋಷ. ಈಗ ಮಾಡ್ತಾ ಇರೋ ತಪ್ಪು ಅಂತ ನಾವೇನು ಹೇಳ್ತಾ ಇಲ್ಲ. ಹೌದು, ಮಾಡಿ. ಚಿಕ್ಕ